Teachers and staff members are the pillars of our institution. Now we will take a moment to honor our teaching and non-teaching staff by presenting them with badges along with special adjectives describing their wonderful qualities. Teachers, as your name is called, kindly come forward and receive your badge. Let us appreciate them for their dedication and hard work. Now let us welcome our Honorable Vice Principal, Radiant Rohini Ma'am. Radiant Rohini ma'am. Once again. Radiant Rohini Ma'am. Now I request Rohini Ma'am to give the badges for our teachers. Polite Priyanka from Montessori. Polite Priyanka. Natural Nirmala Ma'am. Natural star. Natural Nirmala Ma'am. Positive Preeti Ma'am. Positive Preeti Ma'am. Positive Preeti Ma'am. Supportive Suchitra Ma'am. Resilient Rajini Ma'am. Resilient. Sparkling Saraswati Ma'am. Oh, sparkling. In classroom she'll be sparkling. Spectacular Supriya Ma'am. Stylish Shruti Ma'am. Nifty Navya Ma'am. Nifty Navya Ma'am. Pleasant and skillful. Oh yeah, I tell that word. Nurturing Nirmala Ma'am. Nurturing Nirmala Ma'am. Marvelous Mamta Ma'am. Marvelous. Brilliant Bharti Ma'am. Next we should She's going to have all. She's stone here. Stone not late. Precious Pavitra Ma'am. Gorgeous Gayatri Ma'am. Vidya. Versatile Vidya Ma'am. Joyful Jayakshmi Ma'am. Non-stop. Aunties.
Reliable Rita ma'am. Nobody can stop you. Now it's come for the non-teaching staff. Energetic Ishwarama. Sincere Shilpa. Lovely Leelamma. Genuine Gangamma. ಸರಿ, ಇವಾಗ ಎಲ್ಲ ಆಟ ಆಡಿದಾಯ್ತು, ಸ್ನಾಕ್ಸ್ ಎಂಜಾಯ್ ಮಾಡ್ತಿದ್ದೀರಾ. Now we'll go with academics. So anyway, the English school CBSE, we not only teaching the students about only the academics wise, so we are introducing the co-curricular activities also. So for Montessori, we have done so many programs like Grandparents Day, Orange Day, everything. So what we are seeing that the students who are there in the Montessori group, they are well disciplined and they are expressing in a correct way. If they want to speak anything, they are brave enough to speak. First ಬಂದಾಗ ಯಾವ ತರ ಇದ್ರು, ಅಮ್ಮ ನಾನು ಸ್ಕೂಲ್ಗೆ ಹೋಗಲ್ಲ, ನಿಜ ತಾನೆ, ಹತ್ಕೊಂಡಿದ್ದು ಉಂಟು, ಕಿರ್ಚಾಡಿದ್ದು ಉಂಟು, ನಿಮ್ಮನ್ನ ಪರಿಚಿರೋದು ಉಂಟು. ಇವಾಗ ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದಾರೆ ಅಂದ್ರೆ ಫಸ್ಟ್ ಮಾಂಟೆಸರಿಯಿಂದ ನಾವು ಬಿಲ್ಡಪ್ ಮಾಡ್ತಿದೀವಿ. ಇಟ್ಸ್ ನಾಟ್ ಲೈಕ್ ದಟ್ ಮಾಂಟೆಸರಿ ಅವ್ರಿಗೆ ಏನು ಚಾನ್ಸ್ ಕೊಡಬಾರ್ದು ಅಂತಲ್ಲ, ಮಾಂಟೆಸರಿಯಿಂದನೇ ನಾವು ಸ್ಟಾರ್ಟ್ ಮಾಡ್ತೀವಿ. ಏನಕ್ಕೆ ಸ್ಪೀಕಿಂಗ್ ಸ್ಕಿಲ್ಸ್, ಥಾಟ್ ಆಫ್ ದಿ ಡೇ ಹೇಳಿಸ್ತಾ ಇದೀವಿ, ನೆಕ್ಸ್ಟ್ ಸ್ಟೋರೀಸ್ ಹೇಳಿಸ್ತಾ ಇದೀವಿ. ಏನಕ್ಕೆ ಅಂದ್ರೆ ಅವ್ರಿಗೆ ಸ್ಟೇಜ್ ಫಿಯರ್ ಹೋಗೋದಕ್ಕೆ. ಮಾಂಟೆಸರಿಯಲ್ಲಿ ಪ್ರತಿಯೊಂದನ್ನು ನಾವು ಯಾವ ತರ ಆಕ್ಟಿವಿಟೀಸ್ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಲಾಜಿಕಲ್ ಥಿಂಕಿಂಗ್, ಹ್ಯಾಂಡ್ಸ್ ಆನ್ ಮೂವ್ಮೆಂಟ್ ಎಲ್ಲಾನು ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಕಮಿಂಗ್ ಫಾರ್ 1 to 4, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 4th ಸ್ಟ್ಯಾಂಡರ್ಡ್ ವರ್ಗು ಯಾವ್ಯಾವ ತರ ನಾವು ಟೀಚಿಂಗ್ ಮಾಡ್ತೀವಿ ಅಂತಂದ್ರೆ ಪ್ರತಿಯೊಂದು ಮಗುಗೂ ನಾವು ಬೇರೆ ಸ್ಕೂಲ್ಸ್ ತರ 40 ಮೆಂಬರ್ಸ್ ಒಂದು ಕ್ಲಾಸ್ ಇಟ್ಕೊಳ್ಳಲ್ಲ, 20 to 25 ಮ್ಯಾಕ್ಸ್. ಎಲ್ಲಾ ಟೀಚರ್ಸು ಸಬ್ಜೆಕ್ಟ್ ವೈಸ್ ವಿ ಆರ್ ಡಿಸ್ಟಿಂಗ್ವಿಶ್, ಅಂದ್ರೆ ಸಪರೇಟ್ ಟೀಚರ್ಸ್ ಇದ್ದಾರೆ. ಕಂಪ್ಯೂಟರ್ಗೆ ಬೇರೆ ಟೀಚರ್ ಇದ್ದಾರೆ, ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, EVS. ವಿ ಆರ್ ನಾಟ್ ಮೇಕಿಂಗ್ ಲೈಕ್ ಅ ಮದರ್ ಟೀಚರ್. ನಿಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿರಲ್ಲ. ಮಾಂಟೆಸರಿಯಲ್ಲಿ ಮದರ್ ಟೀಚರ್ ಇರ್ತಾರೆ, ಅಂದ್ರೆ ಎಲ್ಲಾ ಸಬ್ಜೆಕ್ಟ್ಸು ಒಬ್ಬ ಟೀಚರ್ ಇಲ್ಲಾಂದ್ರೆ ಇಬ್ಬರು ಟೀಚರ್ ತಗೊಂತಾರೆ. ಬಟ್ 1 to 4th ಏನಾಗುತ್ತೆ ಅಂತಂದ್ರೆ ಎಲ್ಲ ಸಪ್ರೇಟ್ ಇರ್ತಾರೆ. ಸಬ್ಜೆಕ್ಟ್ ವೈಸ್ ವಿಲ್ ಗೆಟ್ ಸಬ್ಜೆಕ್ಟ್ ಟೀಚರ್ಸ್. 5th to 10th ಅವ್ರಿಗೆ ಮತ್ತೆ ಸ್ಕಿಲ್ಸ್ ಡೆವಲಪ್ ಮಾಡೋದಕ್ಕೆ ಮಾರ್ನಿಂಗ್ ಅಸೆಂಬ್ಲಿಯಲ್ಲಿ ಸ್ಪೀಕಿಂಗ್ ಸ್ಕಿಲ್ಸ್ ಸ್ಟಾರ್ಟ್ ಮಾಡಿದೀವಿ. ನೆಕ್ಸ್ಟ್ ಇನ್ಸ್ಟೆಂಟ್ ಆಗಿ ನಾವು ಟಾಪಿಕ್ ಕೊಡ್ತೀವಿ, ಲೈಕ್ ರೋಲ್ ನಂಬರ್ ವೈಸ್ ವಿಲ್ ಕಾಲ್ ದೆಮ್. ಕೊಟ್ಟಿದ ತಕ್ಷಣ ಯಾವ ಟಾಪಿಕ್ ಅವ್ರಿಗೆ ಗೊತ್ತಿರುತ್ತೋ ಅದನ್ನ ಇನ್ಸ್ಟೆಂಟ್ ಆಗಿ ಮಾತಾಡ್ತಾರೆ. ಸೊ ದಟ್ ದೇ ವಿಲ್ ಬಿಲ್ಡ್ ಅಪ್ ದೇರ್ ಕಾನ್ಫಿಡೆನ್ಸ್. ನಾವೇನ್ ಮಾಡ್ತೀವಿ, ಇಲ್ಲಿ ಸ್ಟೇಜ್ ಬಂದಿದ ತಕ್ಷಣ ನಮ್ಗೆ ಸ್ವಲ್ಪ ಭಯ ಆಗುತ್ತೆ, ನಿಜ ತಾನೆ. ಎಷ್ಟೇ ನೀವು ಸ್ಕಿಲ್ ಇದ್ರು, ಎಷ್ಟೇ ಓದಿದ್ರು ಏನಾಗುತ್ತೆ, ಕೆಲವೊಂದ್ಸತಿ ನಾವು ಮ್ಯೂಟ್ ಆಗಿ ಹೋಗ್ತೀವಿ. ಬಟ್ ಅವ್ರು ಏನ್ ಗೊತ್ತಾ, ಬಂದು ಕಾನ್ಸೆಪ್ಟ್ ಅವಾಗ ತಾನೇ ಕೊಟ್ಟಿರ್ತೀವಿ. ಇವಾಗ ರೋಲ್ ನಂಬರ್ 1 ಅಂದ್ರೆ ಎಲ್ಲಾ ಕ್ಲಾಸಸ್ ನ ರೋಲ್ ನಂಬರ್ 1 ಬರ್ತಾರೆ. ನೆಕ್ಸ್ಟ್ ಅವ್ರಿಗೆ ಇನ್ಸ್ಟೆಂಟ್ ಆಗಿ ಮಾತಾಡ್ಬೇಕು. ಇದರಿಂದ ಏನಾಗುತ್ತೆ ಅಂತಂದ್ರೆ ಪ್ಯಾನಿಕ್ ಆಗಲ್ಲ. ನಮ್ಗೆ ಬೇಕಾಗಿರೋ CBSE ಸ್ಕೂಲ್ಸ್ ಏನ್ ಮಾಡ್ಬೇಕು, ಕಮ್ಯುನಿಕೇಶನ್ ಸ್ಕಿಲ್ಸ್ ವಿ ಹ್ಯಾವ್ ಟು ಡೆವಲಪ್ಮೆಂಟ್. ಎಸ್ ರೈಟ್, all will be lagging because of our communication. If you are good in communication, we can do a number of things. Next year, what all we are including. So this year, you all know yoga will be there, karate will be there. So we are not charging anything. Next year, we will be introducing archery, skating and classical dance. That is Bharatanatyam, gymnastic also. So for that, we are introducing the trained teachers here. Trained teachers ಬರ್ತಾರೆ, ಅವ್ರಿಗೆ ಕಾಂಪಿಟೇಷನ್ಸ್ ಗೆ ಪಾರ್ಟಿಸಿಪೇಷನ್ ಗೆ ಅವ್ರು ಟ್ರೈನ್ ಅಪ್ ಮಾಡ್ತಾರೆ. ಅದಕ್ಕೆ ಚಾರ್ಜ್ ಇರುತ್ತೆ, ಅದು ಏನಿದೆ ಅಂತ ನಾವು ಹೇಳ್ತೀವಿ ನೆಕ್ಸ್ಟ್. ಸೊ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಇಫ್ ಯು ಆರ್ ಪ್ಲಾನಿಂಗ್ ಇನ್ ಆರ್ಡರ್ ಟು ಮೇಕ್ ಯುವರ್ ಕಿಡ್ಸ್ ಟು ಜಾಯಿನ್ ಫಾರ್ ಆರ್ಚರಿ ಆರ್ ಜಿಮ್ನಾಸ್ಟಿಕ್ಸ್, ಸ್ಕೇಟಿಂಗ್ ಅಂಡ್ ಭರತನಾಟ್ಯಂ, ಯು ಕ್ಯಾನ್ ಎನ್ರೋಲ್. ಅಂದ್ರೆ ನೀವು ಲಿಸ್ಟ್ ಕೊಟ್ರೆ ನಾವು ಅದ್ರ ಪ್ರಕಾರವಾಗಿ ನಾವು ಹೇಳ್ತೀವಿ. ಅರ್ಥ ಆಯ್ತಲ್ಲ ಎಲ್ಲ? ನೆಕ್ಸ್ಟ್ here is one big announcement. Whoever ನೀವು ಯಾರಾದ್ರೂ ಮಕ್ಕಳನ್ನ ಜಾಯಿನ್ ಮಾಡಿಸಿದ್ರೆ ನಿಮ್ಮ ಮಗುಗೆ 1000 rupees ಕನ್ಸೆಷನ್ ಸಿಗುತ್ತೆ ಒಂದು ಹೆಡ್ಗೆ. ಅದೇ ನೀವು 5 ಜನ ಮಕ್ಕಳನ್ನ ಸೇರಿಸಿದ್ರೆ 5000 rupees ಕನ್ಸೆಷನ್ ಸಿಗುತ್ತೆ.
So next academic year, you prefer the students now to come and join for our school. So that you should also take that. ಇವಾಗ ನಾನು ಪೇರೆಂಟ್ಸ್ ಏನು ರಿಕ್ವೆಸ್ಟ್ ಮಾಡ್ಕೊಂತೀನಿ ಅಂದ್ರೆ ಟೈಮ್ ಜಾಸ್ತಿ ಆಗಿದೆ. You tell your personal experience about our Nivedita English School CBS. Please come. ಸೊ 1000 ಅಂತ ಏನು ಅನೌನ್ಸ್ ಮಾಡಿದ್ದಾರೆ ಮ್ಯಾಮ್, ಅದಿದೆ. ಅದಕ್ಕಿಂತ ಜಾಸ್ತಿ ಏನ್ ಹೇಳ್ಬೇಕಂದ್ರೆ ಪಾಂಪ್ಲೆಟ್ಸ್ ಪಬ್ಲಿಸಿಟಿಗಿಂತ ವರ್ಡ್ ಆಫ್ ಮೌತ್ ಅನ್ನೋದು ಕೂಡ ತುಂಬಾನೇ ಇದಾಗುತ್ತೆ. ಅದಕ್ಕೋಸ್ಕರ ಅಂಡ್ ತುಂಬಾ ಪೇರೆಂಟ್ಸ್ ಲಾಸ್ಟ್ ಇಯರ್ ಅಷ್ಟೇ, ಅದ್ರ ಲಾಸ್ಟ್ ಇಯರ್ ಅಷ್ಟೇ ನಮ್ಗೆ ವರ್ಡ್ ಆಫ್ ಮೌತ್ ಇಂದಾನೆ ತುಂಬಾ ಮಕ್ಕಳನ್ನ ಜಾಯಿನ್ ಮಾಡಿದ್ದಾರೆ. ನೀವು ಕೊಟ್ಟಿರೋ ಫೀಡ್ಬ್ಯಾಕ್, ನೀವು ಇಂಪ್ರೂವ್ಮೆಂಟ್ ಯಾವ ರೀತಿ ಮಗು ಆಗಿದೆ ಅಂತ ಬೇರೆಯವ್ರಿಗೆ ಹೇಳಿ ಅದರಿಂದಾನೇ ತುಂಬಾ ಅಡ್ಮಿಷನ್ಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಯಾರಾದ್ರೂ ಇದ್ರೆ ನೀವು ಹೇಳಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡ್ ಹೋಪ್ಫುಲಿ ಇವತ್ತು ನಾವು ಅರೇಂಜ್ ಮಾಡಿದ ವುಮೆನ್ಸ್ ಡೇ ಈ ಪ್ರೋಗ್ರಾಮ್ ಆಗ್ಲಿ ಗೇಮ್ಸ್ ಆಗ್ಲಿ ಎಲ್ಲರೂ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಿದೀರಾ, ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಿಮ್ ಬೈ ಲುಕಿಂಗ್ ಅಟ್ ಯುವರ್ ಫೇಸಸ್ ಓನ್ಲಿ ಐ ಕ್ಯಾನ್ ಸೇ ದಟ್ ಲೈಕ್ ನಿಮ್ಗೆಲ್ಲರಿಗೂ ಖುಷಿ ಆಗಿದೆ ಅನ್ಬಿಟ್ಟು. ಸೊ ಈಗ ನಾವೇನ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಒಪಿನಿಯನ್ ಶೇರ್ ಮಾಡಿ ಅಬೌಟ್ ಇವತ್ ಮಾಡಿರೋ ಪ್ರೋಗ್ರಾಮ್ ಬಗ್ಗೆ. ನಿಮ್ಗೆ ಏನ್ ಅನ್ನಿಸ್ತು? ಜಸ್ಟ್ 2 sentences ಆಲ್ಸೋ ಫೈನ್. ನಿಮ್ಗೆ ಏನ್ ಅನಿಸ್ತು ಅದ್ ಹೇಳಿ. ಮ್ಯಾಮ್ ಪ್ಲೀಸ್ ಕಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. So nice, ma'am. Thank you. ಎಲ್ಲರಿಗೂ ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ತುಂಬಾ ಖುಷಿ ಆಯಿತು ಪಾರ್ಟಿಸಿಪೇಟ್ ಮಾಡಿ ಈ ಥರ ಗೇಮ್ಸ್ ಅಲ್ಲೆಲ್ಲ. ಮತ್ತೆ ನಮ್ಮ ಕಾಲೇಜ್ ಡೇಸ್ನ ಮತ್ತೆ ಸ್ಕೂಲ್ ಡೇಸ್ನ ಮತ್ತೆ ರಿಮೆಂಬರ್ ಮಾಡ್ಕೊಳೋ ಥರ ಮಾಡಿದ್ರಿ ನೀವು. ಇಲ್ಲಿರೋ ಫ್ಯಾಕಲ್ಟೀಸ್ ಎನರ್ಜಿ ಮತ್ತೆ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ತುಂಬ ಖುಷಿ ಆಯಿತು. ಈ ಥರನೇ ಮತ್ತೆ ಎನ್ಕರೇಜ್ ಮಾಡ್ತಾ ಇದ್ರೆ ಮಕ್ಕಳಿಗೂ ನಮಗೂ ಖುಷಿ ಆಗುತ್ತೆ. ಇದೇ ಸ್ಕೂಲಲ್ಲಿ ಕಂಟಿನ್ಯೂ ಆಗೋದಕ್ಕೆ ಸ್ವಲ್ಪ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಸೊ ಥ್ಯಾಂಕ್ ಯು ಅಣ್ಣ. ಒನ್ ಸ್ಮಾಲ್ ಅನೌನ್ಸ್ಮೆಂಟ್. ಸೊ ನಾವು ಸಮ್ಮರ್ ಕ್ಯಾಂಪ್ ಮಾಡ್ತಾ ಇದೀವಿ ಈ ವರ್ಷ. ಲಾಸ್ಟ್ ಇಯರ್ 1 year ಬ್ರೇಕ್ ಆಗಿತ್ತು. ಸೊ ಜಸ್ಟ್ ಡೇಟ್ಸ್ ಹೇಳ್ತೀನಿ. April 6th ಇಂದ ಸ್ಟಾರ್ಟ್ ಆಗುತ್ತೆ. April 6th ಇಂದ April 30th ವರೆಗೂ ಇರುತ್ತೆ. 25 days ಬರುತ್ತೆ. ಅಂಡ್ ಫೀಸ್ ಬಂದು 2800 ಇರುತ್ತೆ. ರೀಸನ್ ಕೂಡ ನಾನು ಹೇಳ್ತೀನಿ. ಸುಮ್ನೆ ಕರೆದು ಗೇಮ್ಸ್ ಆಡಿಸಿ ಸ್ವಲ್ಪ ಹೊತ್ತು ಗುಡ್ಡೆ ಹಾಕೊಂಡು ಕಳ್ಸೋಂಥದ್ದಲ್ಲ. ಇದಕ್ಕೆ ಸ್ಪೆಷಲ್ ಟ್ರೈನರ್ ಸಪ್ರೇಟ್ ಆಗಿರ್ತಾರೆ. ಅವ್ರಿಗೆ ನಾವು ಸ್ಪೆಷಲ್ ಆಗಿ ಸಪ್ರೇಟ್ ಆಗಿ ಪೇ ಮಾಡ್ಬೇಕಾಗುತ್ತೆ. ಅಂಡ್ ಇದು ಬಂದು ಇಲ್ಲೇ ನಮ್ಮ ಸ್ಕೂಲ್ ಕ್ಯಾಂಪಸ್ ಅಲ್ಲಿ CBSE ಕ್ಯಾಂಪಸ್ ಅಲ್ಲಿ ಆಗುತ್ತೆ. ಟೈಮಿಂಗ್ಸ್ ಬಂದು 9:30 ಇಂದ 1:30 ವರೆಗೂ ಇರುತ್ತೆ. ಸೊ 4 hours ಬರುತ್ತೆ. ಸೊ ಡೇಟ್ ಬಂದು April 6th ಇಂದ April 30th ವರೆಗೂ ಆಗುತ್ತೆ. ಸೊ ನಾವ್ ಏನೇನ್ ಕೊಡ್ತಾ ಇದೀವಿ ಅಂದ್ರೆ ಆರ್ಟ್ ಅಂಡ್ ಕ್ರಾಫ್ಟ್, ಶ್ಲೋಕ, ಕ್ಲಾಸಿಕಲ್ ಡ್ಯಾನ್ಸ್, ಕ್ಲೇ ಮಾಡೆಲಿಂಗ್, ವೆಜಿಟೇಬಲ್ ಕಾರ್ವಿಂಗ್, ಟ್ರೆಷರ್ ಹಂಟ್, ಸ್ಪೋಕನ್ ಇಂಗ್ಲಿಷ್, ಯೋಗಾ, ಏರೋಬಿಕ್ಸ್, ಜೂಂಬಾ, ಕಂಪ್ಯೂಟರ್ ಬೇಸಿಕ್ಸ್, ಸ್ಪಾಟ್ ಪೇಂಟಿಂಗ್, ಫನ್ ಗೇಮ್ಸ್ ಆಸ್ ವೆಲ್ ಆಸ್ ಚೆಸ್. ಅಂಡ್ ಲಾಸ್ಟ್ ಡೇ ಒಂದು ಫಾರ್ಮ್ ವಿಸಿಟ್ ಕೂಡ ಇರುತ್ತೆ. ಎಲ್ಲಾ ಮಕ್ಕಳನ್ನು ಫಾರ್ಮ್ ವಿಸಿಟ್ ಕೂಡ ಕರ್ಕೊಂಡು ಹೋಗ್ತೀವಿ. ಕ್ಲಾಸಿಕಲ್ ಡ್ಯಾನ್ಸ್ ಎಲ್ಲ 7 years ಇಂದ ಮ್ಯಾಮ್ ಬಂದು ಟೀಚ್ ಮಾಡ್ತಿದ್ದಾರೆ. ನಾವು ಅವ್ರನ್ನ ತಗೊಂಡಿದ್ದೀವಿ. ಸೊ ನಿಮ್ಗೆ ಇಂಟ್ರಡಕ್ಷನ್ ಕ್ಲಾಸಿಕಲ್ ಡ್ಯಾನ್ಸ್ ಅಲ್ಲಿ ನಾವು ಬೇಸಿಕ್ ಏನಿದೆಯೋ ಅದನ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ನಿಮ್ಗೂ ಗೊತ್ತು 1 ತಿಂಗಳಲ್ಲಿ ಏನು ಕಲ್ಸೋದಕ್ಕಾಗಲ್ಲ. ಬಟ್ ಮಕ್ಕಳಿಗೆ ಆ ಆಸಕ್ತಿ ಇಲ್ಲಿಂದಾನೇ ಸ್ಟಾರ್ಟ್ ಆಗ್ಬೇಕು. ಸೊ ನೀವು ಇಲ್ಲಿಂದ ಕಲ್ಸ್ಕೊಟ್ರೆ ಅವ್ರು ಖಂಡಿತ ಕಲಿತಾರೆ. ಅಂಡ್ ಕ್ಲಾಸಸ್ ನಾವು ಕಂಟಿನ್ಯೂ ಕೂಡ ಮಾಡ್ತೀವಿ ಅದನ್ನ. ಕ್ಲಾಸಿಕಲ್ ಡ್ಯಾನ್ಸ್ ಆಸ್ ಐ ಮ್ಯಾಮ್ ಆಲ್ರೆಡಿ ಅರ್ಲಿಯರ್ ಹೇಳಿದಾರಲ್ವಾ ಹಾಗೆ. ಸೊ ಇದೆಲ್ಲ ಬಂದು ನಾವು ಕೊಡ್ತಾ ಇರ್ತಕ್ಕಂಥ ಇದು. ಅದು ಬಂದು ಜೊತೆಗೆ ಜೂಂಬಾ ಮತ್ತೆ ಏರೋಬಿಕ್ಸ್ ಕೂಡ ಇರುತ್ತೆ. ಸೊ ಇದು ಡೇಟ್ ಬಂದು
ಏಪ್ರಿಲ್ 6th ಸ್ಟಾರ್ಟ್ ಆಗುತ್ತೆ ಮ್ಯಾಮ್. ರಿಸಲ್ಟ್ಸ್ ಬಂದು 1 ವೀಕ್ ಆದ್ಮೇಲೆ ಏಪ್ರಿಲ್ 14th ರೈಟ್ ಮಾ ರಿಸಲ್ಟ್ ಏಪ್ರಿಲ್ 14th ಇರುತ್ತೆ. ಸೊ ನಿಮ್ ನೆಕ್ಸ್ಟ್ ಗ್ಯಾದರ್ ಆಗಲ್ಲ, ಅದಕ್ಕೋಸ್ಕರ ಈಗಲೇ ಇಂಟಿಮೇಟ್ ಮಾಡ್ತಾ ಇದ್ದೀನಿ. ಏಪ್ರಿಲ್ 6th ಇಂದ ಸ್ಟಾರ್ಟ್ ಆಗುತ್ತೆ. ಖಂಡಿತ ಕಳ್ಸೋದಕ್ಕೆ ಟ್ರೈ ಮಾಡಿ. ಖಂಡಿತ ಕಲಿತಾರೆ ಮಕ್ಕಳು, ಪಾಸಿಟಿವ್ ಆಗಿ ಇರ್ತಾರೆ ಅಂಡ್ ಸಮ್ಮರ್ ಅಲ್ಲಿ ಕೂಡ ಅವ್ರು ಎಂಜಾಯ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ, ಒನ್ಸ್ ಅಗೇನ್ ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಇವತ್ತು ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಾವು ಬೇರೆ ಬೇರೆ ಪ್ಲೇಸಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಜೊತೆ ತುಂಬಾ ನಾವು ಲೈಫನ್ನ ಎಂಜಾಯ್ ಮಾಡಿದ್ದೀವಿ ಹಾಗೂ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಇಲ್ಲಿ ಟೀಚರ್ಗಳ ಜೊತೆ ನಾವು ಒಂಥರ ಮಕ್ಕಳಾಗಿ, ಹಾಗೆ ಕೆಲವೊಂದು ಮಕ್ಕಳ ಜೊತೆ ನಾವು ಮಕ್ಕಳಾಗಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಸೊ ಇಲ್ಲಿ ಟೀಚರ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ.